ಹಾಯ್ ವಿವರ್ಸ್, ವೆಲ್ಕಮ್ ಟು ಸುಷ್ಮಿ ಅಡುಗೆ ಮನೆ. ಇವತ್ತು ನಾನು ಮಾಡ್ತಿರೋದು ಮಿಲ್ಕ್ ಬರ್ಫಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಪ್ಯಾನ್ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ತುಪ್ಪ, 1 ಬಟ್ಲು ಹಾಲಿನ ಪುಡಿ, 3/4 ಬಟ್ಲು ಹಾಲು, ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟೇನೂ ಇರದಂಗೆ ಎಲ್ಲನೂ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. 3/4 ಬಟ್ಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಿಹಿ ಕಡಿಮೆ ತಿನ್ನೋರಾದರೆ ಸಕ್ಕರೆನ ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ಟವ್ನ ಆನ್ ಮಾಡಿಕೊಂಡು ನಿಧಾನಕ್ಕೆ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇತ್ತು ಅಂತಂದರೆ ತಳ ಹಿಡಿಯಲ್ಲ, ನಿಧಾನಕ್ಕೆ ಆಗುತ್ತೆ. ಇವಾಗ ಸ್ವಲ್ಪ ತೆಳು ಇದೆಯಲ್ಲ, ತಳ ಏನು ಹಿಡಿಯಲ್ಲ ಅಷ್ಟು. ಕೈ ಬಿಡ್ದಾಗೆ ಕೈ ಆಡಿಸ್ತಾ ಇರೋಣ. ಸ್ವಲ್ಪ ಗಟ್ಟಿ ಆದಮೇಲೆ ಕೈ ಬಿಡ್ದಾಗೆ ಅದನ್ನು ತಿರುಗಿಸ್ತಾ ಇರಬೇಕು. ಸ್ವಲ್ಪ ಗಟ್ಟಿಯಾಗಿದೆ ನೋಡಿ. 1-2 ಸ್ಪೂನಷ್ಟು ಮತ್ತೆ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಹಾಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಿದ್ರೆ ಇವಾಗ ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕೋಬೋದು. ನಿಧಾನಕ್ಕೆ ಕೈ ಬಿಡ್ದಂಗೆ ಎಲ್ಲನೂ ತಿರುಗಿಸ್ತಾ ಇರೋಣ. ನೋಡಿ, ನಾವು ಹಾಕಿರೋ ತುಪ್ಪ ಎಲ್ಲನೂ ಹೀರ್ಕೊಂಡಿದೆ, ಗಟ್ಟಿ ಆಗ್ತಾ ಬರ್ತಿದೆ. ಇವಾಗ ಬೇಯ್ತಾ ಎಲ್ಲ ಗಟ್ಟಿಯಾಗಿ ಪ್ಯಾನ್ನ ಬಿಡುತ್ತೆ, ಎಲ್ಲ ಒಟ್ಟಿಗೆ ಬರುತ್ತಲ್ಲ, ಆವಾಗ ಸ್ವೀಟ್ ರೆಡಿಯಾಗಿದೆ ಅಂತ. ಇವಾಗ ನೋಡಿ ಎಲ್ಲ ಒಟ್ಟಿಗೆ ಬಂದಿದೆ. ಪ್ಯಾನ್ನ ಬಿಟ್ಕೊಂಡು ಸ್ವೀಟ್ ಎಲ್ಲ ಒಟ್ಟಿಗೆ ಆಗಿದೆ ನೋಡಿ. ಈ ಥರ ಬಂದರೆ ಸ್ವೀಟ್ ರೆಡಿಯಾಗಿದೆ ಅಂತ. ನಾನು ಒಂದು ಪ್ಲೇಟ್ಗೆ ತುಪ್ಪ ಸವರಿಟ್ಕೊಂಡಿದ್ದೀನಿ, ಅದಕ್ಕೆ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಇದನ್ನೆಲ್ಲ ನೀಟಾಗಿ 1 ಲೆವೆಲ್ ಬರೋ ಥರ ಪ್ರೆಸ್ ಮಾಡಿ ನಿಧಾನಕ್ಕೆ 1 ಲೆವೆಲ್ ಮಾಡ್ಕೊಳ್ಳೋಣ. ಇವಾಗ ಸಣ್ಣದಾಗಿ ಕಟ್ ಮಾಡಿರೋ ಬಾದಾಮಿ ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಗೇನೆ ಲೈಟಾಗಿ ಪ್ರೆಸ್ ಮಾಡ್ಕೋತೀನಿ. ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡಿ ಸರ್ವ್ ಮಾಡ್ಬೋದು. ನಾವು ಹೊರಗಡೆ ಬೇಕ್ರಿಗಳಲ್ಲೆಲ್ಲ ತೊಗೋತೀವಲ್ಲ ಮಿಲ್ಕ್ ಬರ್ಫಿ, ಅದಕ್ಕಿಂತನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಮನೇಲಿ ಮಾಡಿ 15 ನಿಮಿಷಕ್ಕೆಲ್ಲ ಮಾಡ್ಕೋಬೋದು ಸುಲಭವಾಗಿ. ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.